ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮಕರ ರಾಶಿಯ ಬಂಧುಗಳೇ, ಈ ದಿನ ನಾನು ಹೇಳಲಿರುವ ಮಾತುಗಳನ್ನು ದಯವಿಟ್ಟು ನಿರ್ಲಕ್ಷ್ಯ ಮಾಡಬೇಡಿ. ನಿಮ್ಮ ರಾಶಿಯ ಅಧಿಪತಿ ಸಾಕ್ಷಾತ್ ನ್ಯಾಯಾಧೀಶನಾದ ಶನಿದೇವರು. ಮಕರ ರಾಶಿಯವರೇ, ನೀವು ಬಹಳ ಶಿಸ್ತುಬದ್ಧರು ಮತ್ತು ಕಠಿಣ ಪರಿಶ್ರಮಿಗಳು. ಆದರೆ ಕಳೆದ ಕೆಲವು ವರ್ಷಗಳಿಂದ ನೀವು ಎಷ್ಟೇ ಕಷ್ಟಪಟ್ಟರೂ ಕೂಡ ಪ್ರತಿಫಲ ಮಾತ್ರ ಶೂನ್ಯವಾಗಿತ್ತು ಅಲ್ವಾ? ಹಗಲಿರುಳು ದುಡಿದರೂ ಸಾಲದ ಹೊರೆ ಅಥವಾ ಕುಟುಂಬದ ಜವಾಬ್ದಾರಿ ನಿಮ್ಮನ್ನು ಹೈರಾಣಾಗಿಸಿರಬಹುದು. ಆದರೆ ಈಗ ಕಾಲ ಬದಲಾಗಿದೆ. ನಿಮ್ಮ ಪಾಲಿನ ನ್ಯಾಯದ ಸಮಯ ಬಂದಿದೆ. ಮುಂಬರುವ 48 ಗಂಟೆಗಳ ಮಹಾ ಬದಲಾವಣೆ. ಮಕರ ರಾಶಿಯವರೇ, ಮುಂದಿನ 48 ಗಂಟೆಗಳಲ್ಲಿ ನಿಮ್ಮ ಜೀವನದ ದಿಕ್ಕೇ ಬದಲಾಗಿ ಆಗುತ್ತೆ. ಶನಿದೇವನು ನಿಮ್ಮ ಕರ್ಮ ಫಲಗಳನ್ನು ಲೆಕ್ಕ ಹಾಕಿ ಈಗ ನಿಮಗೆ ವರ ನೀಡೋದಕ್ಕೆ ಸಿದ್ಧರಾಗಿದ್ದಾರೆ. ಇಷ್ಟು ದಿನ ನಿಮ್ಮನ್ನು ಬಳಸಿಕೊಂಡು ಕೈ ಬಿಟ್ಟವರ, ನಿಮ್ಮ ಪ್ರಾಮಾಣಿಕತೆಯನ್ನು ಅವಹೇಳನ ಮಾಡಿದವರು ಈಗ ನಿಮ್ಮ ಏಳಿಗೆಯನ್ನು ಕಂಡು ಹೈರಾಣಾಗಿ ಹೋಗ್ತಾರೆ. ಇದು ನಿಮ್ಮ ಮರುಜನ್ಮದ ಸಮಯವಾಗಿರುತ್ತೆ. ಇನ್ನು ಎರಡನೇದಾಗಿ, ಬೆನ್ನಿಗೆ ಚೂರಿ ಹಾಕುವವರ ಮುಖವಾಡ ಅನ್ನೋದು ಕಳಚಿ ಬೀಳುತ್ತೆ. ನಿಮ್ಮ ರಾಶಿಯವರಿಗೆ ಒಂದು ವಿಶೇಷತೆ ಇದೆ. ನೀವು ಯಾರಿಗಾದರೂ ಸಹಾಯ ಮಾಡಿದರೆ ಅದನ್ನು ಹೇಳಿಕೊಳ್ಳೋದಿಲ್ಲ. ಆದರೆ ನೀವು ಅನ್ನ ಹಾಕಿದವರೇ ನಿಮ್ಮ ವಿರುದ್ಧ ಸಂಚು ರೂಪಿಸ್ತಾ ಇದ್ದಾರೆ. ಈ 48 ಗಂಟೆಗಳಲ್ಲಿ ನಿಮ್ಮ ಆಪ್ತ ಬಳಗದಲ್ಲೇ ಇರುವ ಆ ವಿಷಕಾರಿ ವ್ಯಕ್ತಿಯ ಅಸಲಿ ಬಣ್ಣ ಅನ್ನೋದು ಬಯಲಾಗುತ್ತೆ. ಆ ವ್ಯಕ್ತಿ ನಿಮ್ಮ ಆಸ್ತಿಯ ಮೇಲೆ ಕಣ್ಣಿಟ್ಟಿರಬಹುದು ಅಥವಾ ನಿಮ್ಮ ಕೆಲಸದಲ್ಲಿ ನಿಮಗೆ ಕೆಟ್ಟ ಹೆಸರು ತರಲು ಪ್ರಯತ್ನ ಮಾಡ್ತಿರಬಹುದು. ಆ ವ್ಯಕ್ತಿ ನಿಮ್ಮಿಂದ ದೂರವಾಗುವುದು ನಿಮ್ಮ ಅದೃಷ್ಟದ ಬಾಗಿಲು ತೆರೆದಂತೆ ಆಗಿರುತ್ತೆ. ಇನ್ನು ಮೂರನೇದಾಗಿ, ಮಕರ ರಾಶಿಯವರಿಗೆ ಕಾಣಿಸುವ 3 ದೈವಿಕ ಸಂಕೇತಗಳು. ನೀವು ನಿಮ್ಮ ಕಷ್ಟಗಳು ತೀರಿವೆ ಅಂತ ನೀವು ತಿಳಿಯೋದಕ್ಕೆ ಈ ಸೂಚನೆಗಳನ್ನು ನೀವು ಗಮನಿಸಿ. ಕಪ್ಪು ಬಣ್ಣದ ಶುಭ ಸೂಚನೆ. ಅನಿರೀಕ್ಷಿತವಾಗಿ ನಿಮಗೇನಾದರೂ ಕಪ್ಪು ಆನೆ ಕಾಣಿತು, ಕಪ್ಪು ಹಸು ಕಾಣಿತು ಅಥವಾ ದಾರಿಯಲ್ಲಿ ಕಬ್ಬಿಣದ ವಸ್ತು ಏನಾದರೂ ಸಿಕ್ಕರೆ ಅದು ಶನಿ ಮಹಾತ್ಮನ ಕೃಪೆ ನಿಮ್ಮ ಮೇಲಿದೆ ಅಂತ ಅರ್ಥ. ನಿಮಗೇನಾದರೂ ಕನಸಲ್ಲಿ ದೇವಾಲಯ, ನೀವು ಬೆಟ್ಟದ ಮೇಲಿರುವ ದೇವಾಲಯವನ್ನು ಹತ್ತುವಂತೆ ಅಥವಾ ಈಶ್ವರನ ದರ್ಶನ ಪಡೆಯುವಂತೆ ಕನಸು ಬಿದ್ದರೆ ನಿಮ್ಮ ಗೆಲುವು ನಿಶ್ಚಿತವಾಗಿರುತ್ತೆ. ಅನಿರೀಕ್ಷಿತ ಆಫರ್. ನೀವು ಕೈ ಬಿಟ್ಟಿದ್ದ ಹಳೆಯ ಪ್ರಾಜೆಕ್ಟ್ ಅಥವಾ ನಿರೀಕ್ಷಣೆ ಇಲ್ಲದ ಕಡೆಯಿಂದ ಒಂದು ದೊಡ್ಡ ಅವಕಾಶ ನಿಮ್ಮನ್ನು ಹುಡುಕಿ ಬರುತ್ತೆ. ಇನ್ನು ವೃತ್ತಿ ಮತ್ತು ಆರ್ಥಿಕ ಚೇತರಿಕೆ. ಶನಿದೇವರ ಕೃಪೆಯಿಂದ ಸಣ್ಣ ಮಟ್ಟದ ಹಣದ ಹರಿವು ನಿರಂತರವಾಗಿ ಬರುತ್ತೆ. ಇನ್ನು ನಿಮಗೆ ಸಮಾಜದಲ್ಲಿ ನಿಮ್ಮ ಮಾತಿಗೆ ಹಿಂದೆಂದೂ ಇಲ್ಲದ ಬೆಲೆ ಸಿಗಲಿದೆ. ನಿಮ್ಮ ವಿರೋಧಿಗಳು ಕೂಡ ನಿಮ್ಮ ಮುಂದೆ ತಲೆಬಾಗುವ ಸಮಯ ಬರ್ತಾ ಇದೆ. ಇನ್ನು ನಿಮ್ಮ ಹೆಗಲ ಮೇಲಿದ್ದ ದೊಡ್ಡ ಜವಾಬ್ದಾರಿ ಅಥವಾ ಸಾಲದ ಹೊರೆ ಇಳಿಯೋದಕ್ಕೆ ದಾರಿ ಅನ್ನೋದು ಕಾಣಿಸ್ತಾ ಇದೆ. ದೌರ್ಬಲ್ಯ ದೂರಾಗಿಸಲು ಶಕ್ತಿಯುತ ಪರಿಹಾರ. ನಿಮ್ಮ ಯಶಸ್ಸನ್ನು ಶಾಶ್ವತವಾಗಿರಿಸಲು ಈ ಸರಳ ಪರಿಹಾರ ಮಾಡಿ. ಓಂ ಶಂ ಶನೇಶ್ವರಾಯ ನಮಃ ಅಂತ ಮತ್ತು ಓಂ ನಮಃ ಶಿವಾಯ ಶನಿವಾರದಂದು ಅಥವಾ ಇಂದಿನಿಂದಲೇ 11 ದಿನಗಳ ಕಾಲ ಸಂಜೆ ಸೂರ್ಯಾಸ್ತದ ನಂತರ ಅಶ್ವತ್ಥ ಮರದ ಕೆಳಗೆ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ಈ ಮಂತ್ರವನ್ನು 108 ಬಾರಿ ಜಪಿಸಿ. ಸಾಧ್ಯವಾದರೆ ಬಡವರಿಗೆ ಅಥವಾ ವಿಕಲಚೇತನರಿಗೆ ಆಹಾರ ಅಥವಾ ನೀಲಿ ಬಣ್ಣದ ಬಟ್ಟೆ ನೀಡಿ. ಇದು ನಿಮ್ಮ ಜೀವನದ ದಾರಿದ್ರ್ಯವನ್ನು ನೀಗಿಸುತ್ತೆ. ಇನ್ನು ಕೊನೆಯದಾಗಿ ಹೇಳೋದಾದರೆ, ಮಕರ ರಾಶಿಯವರೇ, ಶನಿದೇವರು ಕಷ್ಟ ಕೊಡ್ತಾನೆ ನಿಜ, ಆದರೆ ಪ್ರತಿಫಲ ನೀಡುವಾಗ ರಾಜಯೋಗವನ್ನೇ ನೀಡ್ತಾನೆ. ತಾಳ್ಮೆಯಿಂದಿರಿ, ನ್ಯಾಯದ ದಾರಿಯಲ್ಲಿ ಸಾಗಿ. ಈ ಮಾಹಿತಿ ನಿಮಗೆ ಧೈರ್ಯ ನೀಡಿದರೆ ಕಮೆಂಟ್ ಬಾಕ್ಸಲ್ಲಿ ಜೈ ಶನಿದೇವ್ ಅಂತ ಬರೀರಿ. ಈ ವಿಡಿಯೋವನ್ನು 10 ಜನರಿಗೆ ಶೇರ್ ಮಾಡಿ. ಹಂಚಿಕೊಂಡಷ್ಟು ಪುಣ್ಯ ನಿಮ್ಮದಾಗುತ್ತೆ. ಇನ್ನು ನೀವು ಮುಂದಿನ ಹೆಜ್ಜೆ, ಮಕರ ರಾಶಿಯವರೇ, ನಿಮ್ಮ ಸಾಲದ ಸಮಸ್ಯೆ ಪೂರ್ಣವಾಗಿ ತೀರೋದಕ್ಕೆ ಯಾವ ದೇವಸ್ಥಾನಕ್ಕೆ ಹೋಗಬೇಕು ಅಥವಾ ಯಾವ ಯಂತ್ರವನ್ನು ಮನೆಯಲ್ಲಿ ಇಡಬೇಕು ಅಂತ ನಿಮಗೇನಾದರೂ ಬೇಕಿದ್ದರೆ ಕಮೆಂಟಲ್ಲಿ ಹೇಳಿ, ನಾನು ಉತ್ತರಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇಶನೋ ಸುಖಿನೋ ಭವಂತು.